ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮಾಲತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ. ನಾನಿವತ್ತು ಅಕ್ಕಿ ಹಿಟ್ಟಿಂದ ಒಂದು ವಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಚಾತುರ್ಮಾಸ ಟೈಮ್ನಲ್ಲಿ ಅಕ್ಕಿ ಹಿಟ್ಟಿಂದ ವಡೆ ಮಾಡ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಸಿನೂ ಇದೆ. ಹಾಗಾಗಿ ಅದಕ್ಕೆ ಹೇಗೆ ಮಾಡೋದು ಮತ್ತು ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಳ್ಳೋಣ. ನಾನಿವಾಗ ಅಕ್ಕಿ ಹಿಟ್ಟು ಒಂದು 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಜೀರಿಗೆ 1-2 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಕುಟ್ಕೊಂಡಿರೋಂಥ ಮೆಣಸು ಪುಡಿ 1-2 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಹಸಿ ಎಳ್ಳು, ಇದು ಹುರಿದಿಲ್ಲ, ಹಸಿ ಎಳ್ಳು 1-2 ಸ್ಪೂನಷ್ಟು ಹಸಿ ಎಳ್ಳು ತೊಗೊಂಡಿದ್ದೀನಿ. ಹಾಗೆ ಒಣಕೊಬ್ಬರಿ 1 ಕಪ್ಪಷ್ಟು ಒಣಕೊಬ್ಬರಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕರ್ಕೊಳ್ಳೋದಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ನಾನು ಇದು ಬಾಟ್ಲಲ್ಲಿ ಇಟ್ಕೊಂಡಿದ್ದೀನಿ, ಅದನ್ನು ಕರಿಯೋ ಟೈಮಲ್ಲಿ ಹಾಕ್ಕೊಳ್ತೀನಿ. ಇದನ್ನು ಹೇಗೆ ಮಾಡೋದು ಫಸ್ಟು ಇವಾಗ ನಾವು ಹಿಟ್ಟು ಕಲಿಸ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಈ ಬೌಲ್ಗೆ ನಾವು ಇವಾಗ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಹಾಗೆ ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಮೆಣಸು 1-2 ಸ್ಪೂನಷ್ಟು ಮೆಣಸು ಹಾಕೋತಾ ಇದ್ದೀನಿ. ಆಮೇಲೆ ಎಳ್ಳು 2 ಸ್ಪೂನ್ ಎಳ್ಳು ಹಾಕ್ಕೊಂಡೆ. ಹಾಗೆ ಇದು 1 ಕಪ್ಪಷ್ಟು ಒಣಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಕೈಯಲ್ಲಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದ್ರ ಮೇಲೆ ಎಣ್ಣೆ ಕಾದಿರೋ ಎಣ್ಣೆ ಹಾಕೋಣ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದರಲ್ಲಿ ನಾನು ಹಿಟ್ಟೆಲ್ಲ ಇದು ಉಪ್ಪು ಖಾರ ಎಲ್ಲ ಹಾಕ್ಕೊಂಡಾಯಿತು. ಇವಾಗ ನಾನೊಂದು ಸ್ವಲ್ಪ ಅರ್ಧ ಹಿಟ್ಟನ್ನು ಇದರಿಂದ ಸಪ್ರೇಟಾಗಿ ತೆಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ವ್ರತ ಮಾಡದೇ ಇರೋವಂಥವ್ರಿಗೂ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಅಂತ. ಸೊ ಯಾರು ಬೇಕಾದರೂ ಮಾಡ್ಕೋಬೋದು ಇದನ್ನು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಇವಾಗ ಹಾಗೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಇದನ್ನು ಇವಾಗ ಕಲಿಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ. ಇವಾಗ ಇದು ನಾನು ಸಪ್ರೇಟಾಗಿ ಒಂದು ಕಡೆ ಇಡ್ತೀನಿ. ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹಿಟ್ಟು ಕಲಿಸ್ಕೊಳ್ಳೋಣ. ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳೋಣ. ಇದೇನು ಅಂದರೆ ಚಾತುರ್ಮಾಸದ ಕೊನೆಯ ತಿಂಗಳಲ್ಲಿ ಕರಿಬೇವೆಲ್ಲ ಬರುತ್ತೆ, ಕರಿಬೇವು ಇಂಗು ಎಲ್ಲ ಬರುತ್ತೆ. ಸೊ ಆ ಟೈಮ್ನಲ್ಲಿ ಹಾಕ್ಕೋಬೋದು. ಈ ತಿಂಗಳಲ್ಲಿ ಮಾಡಬೇಕು ಅಂತಂದರೆ ಮಾತ್ರ ಈ ಥರ ಮಾಡ್ಕೋಬೇಕಾಗತ್ತೆ. ಕೊನೆಯ ತಿಂಗಳಲ್ಲಿ ಮಾಡ್ಕೋಬೇಕು ಅಂತಂದರೆ ಆವಾಗ ನಾನು ಇವಾಗ ಕರಿಬೇವು ಇಂಗು ಎಲ್ಲ ಇನ್ನೊಂದರಲ್ಲಿ ಹಾಕಿದ್ದೀನಲ್ಲ, ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು ಅವಾಗ. ಫ್ರೆಂಡ್ಸ್, ಇವಾಗಿದು ಹಿಟ್ಟು ಕಲಿಸ್ಕೊಂಡಾಗಿದೆ. ನಾವು ಒಂದು ಕಡೆ ಇಟ್ಕೊಳ್ಳೋಣ ಇದನ್ನು.
ಹಾಗೆ ಇವಾಗ ಇದು ಕರಿಬೇವೆಲ್ಲ ಹಾಕಿರೋ ಈ ಹಿಟ್ಟು ಕೂಡ ಕಲಸಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಈ ಹಿಟ್ಟನ್ನು ನಾವು ಕಲಿಸ್ಕೊಂಡಾಗಿದೆ. ಇವಾಗ ನಾವು ಒಂದು ಕಡಾಯಿನಲ್ಲಿ ಎಣ್ಣೆ ಇಟ್ಕೊಂಡು ಕಾಯಿಸ್ಕೊಂಡು ಇವಾಗ ಕರಿಯೋಣ. ಫ್ರೆಂಡ್ಸ್, ನಾನು ಇವಾಗ ಒಂದು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿ ಕಾಯಿಸ್ಕೊಂಡಿದ್ದೀನಿ ಈಗ. ಸೊ ಇವಾಗ ನಾವು ಒಂದೊಂದೇ ಈ ಥರದ್ದೊಂದು ಉಂಡೆ ಮಾಡಿಕೊಂಡು ಅದನ್ನು ಒಂಚೂರು ಈ ಥರ ತಟ್ಕೊಳ್ಳೋಣ ಕೈಯಲ್ಲಿ. ತಟ್ಕೊಂಡು ಇವಾಗ ಈ ಥರ ಎಣ್ಣೆನಲ್ಲಿ ಹಾಕೋಣ ಇದನ್ನು. ಇವಾಗ ಇದನ್ನು ನೋಡೋಣ, ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಬಣ್ಣ ಬಂದಿದೆ. ಇದಿಷ್ಟು ತುಂಬ ಬ್ರೌನ್ ಎಲ್ಲ ಬರಲ್ಲ ಇದು, ಯಾಕಂದರೆ ನಾವು ಬೇರೆ ಖಾರ ಏನೂ ಹಾಕಿಲ್ಲ, ಜೀರಿಗೆ ಮೆಣಸು ಮತ್ತು ಅಕ್ಕಿ ಹಿಟ್ಟು ಮಾತ್ರ ಹಾಕಿರೋದ್ರಿಂದ ತುಂಬ ಕಲರ್ ಬರಲ್ಲ. ಸೊ ಇವಾಗ ಇದಾಗಿದೆ, ಇದನ್ನು ನಾವಿವಾಗ ತೆಕ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಇನ್ನೊಂದು ಸತಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಇದಾಗಿದೆ ಇದನ್ನು ನಾವು ತೆಕ್ಕೊಂಬಿಡೋಣ. ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಲೈಟಾಗಿ, ತುಂಬ ಬಣ್ಣ ಬರೋದಿಲ್ಲ ಇದು. ಸೊ ಹಾಗಾಗಿ ಇದನ್ನು ತೆಕ್ಕೊಂಡ್ಬಿಡೋಣ ಈಗ. ಫ್ರೆಂಡ್ಸ್, ನಾನಿವಾಗ ಈ ಕರಿಬೇವು ಇಂಗು ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ ಮಕ್ಕ. ಫ್ರೆಂಡ್ಸ್, ಇವಾಗ ಇದಾಗಿದೆ, ಇದನ್ನು ನಾವು ತಟ್ಟೆಗೆ ತಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚಾತುರ್ಮಾಸ್ಯ ವ್ರತ ಆಚರಣೆ ಮಾಡುವಂಥವರು ಮಾಡಿಕೊಳ್ಳುವಂಥ ಒಂದು ಅಕ್ಕಿ ಹಿಟ್ಟಿನ ವಡೆ ರೆಡಿಯಾಗಿದೆ. ಇದಕ್ಕೆ ನಾನು ಕರಿಬೇವು ಅದೆಲ್ಲ ಏನೂ ಹಾಕಿಲ್ಲ. ಇದು ಈಗ ಮೊದಲನೇ ತಿಂಗಳಲ್ಲಿ ನೀವು ಮಾಡ್ಕೊಳ್ಬಹುದು. ತುಂಬ ರುಚಿಯಾಗೂ ಇರುತ್ತೆ, ತುಂಬ ಗರ್ಗರಿಯಾಗೂ ಇರುತ್ತೆ ಇದು. ಹಾಗೆ ಇದು ನಾನು ಕರಿಬೇವು ಎಲ್ಲ ಹಾಕ್ಕೊಂಡು, ಕರಿಬೇವು ಇಂಗು ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಕೊನೆ ತಿಂಗಳಲ್ಲಿ ಮಾಡ್ಕೊಳ್ಬೋದು, ಅಥವಾ ಯಾವುದೇ ಟೈಮ್ನಲ್ಲಿ ಯಾರು ಬೇಕಾದರೂ ಮಾಡ್ಕೊಳ್ಬಹುದಾದಂಥ ಒಂದು ಅಕ್ಕಿ ಹಿಟ್ಟಿನ ವಡೆ ಇದು. ಸೊ ಇದ್ರ ಮೇಲೆ ಏನು ಗಾರ್ನಿಷಿಂಗ್ ಮಾಡೋಕ್ಕಾಗಲ್ಲ. ನಾನು ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಒಣಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಇದಕ್ಕೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಇದನ್ನು. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.